ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಿಕ್ಕು ಅಥವಾ ಸಪೋಟನ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ಮನೆಯಲ್ಲಿಯೇ ಕೇಸರಿ ಬಾತನ್ನ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇದು ಬಂದು ನನ್ನ ಹಸ್ಬೆಂಡೇ ಮಾಡ್ತಾ ಇರೋದು. ನೆನ್ನೆ ನಾಗರ ಪಂಚಮಿ ಇತ್ತಲ್ಲ, ರಜೆ ಇತ್ತು, ಅದಕ್ಕೋಸ್ಕರ ಎಲ್ಲಿಗೂ ಟೆಂಪಲ್ಗೆಲ್ಲ ಹೋಗಿಲ್ಲ. ಸೊ ಮನೆಯಲ್ಲಿ ನಾವು ಸ್ವೀಟ್ಸ್ನ ಮಾಡಿದ್ವಿ. ಸೊ ಮೊದಲಿಗೆ ಒಂದು ಪ್ಯಾನಿಗೆ ಒಂದು 4 ಸ್ಪೂನ್ ತುಪ್ಪನ ಹಾಕೊಂಡು ಇಲ್ಲಿ ಗೋಡಂಬಿ ಮತ್ತೆ ಒಣ ದ್ರಾಕ್ಷಿನ ಫ್ರೈ ಮಾಡಿ ಸಪ್ರೇಟ್ ಆಗಿ ಎತ್ತಿಟ್ಕೊಳ್ಬೇಕು. ಇಲ್ಲಿ ಜೊತೆಗೇನೆ ಫ್ರೈ ಮಾಡ್ಕೋಬಹುದು, ಇಲ್ಲಾಂದ್ರೆ ನೀವು ಸಪ್ರೇಟ್ ಆಗಿ ಸಹ ಮಾಡ್ಕೋಬಹುದು. ಮೊದಲು ಗೋಡಂಬಿನ ಫ್ರೈ ಮಾಡಿ ಇದು ಸ್ವಲ್ಪ ಫ್ರೈ ಆದ್ಮೇಲೆ ಒಣ ದ್ರಾಕ್ಷಿ ಹಾಕೋಬೇಕು, ಇಲ್ಲಾಂದ್ರೆ ಗೋಡಂಬಿ ಸ್ವಲ್ಪ ಸೀದೋಗುತ್ತೆ, ಅದಕ್ಕೋಸ್ಕರ. ಸೊ ಇದನ್ನ ಸಪ್ರೇಟ್ ಆಗಿ ಎತ್ತಿಟ್ಕೊಳ್ಳೋಣ. ಇಲ್ಲಿ ನಾವು ಬಾಂಬೆ ರವೆನ ತಗೊಂಡಿದ್ದೇವೆ. ಸೋಜಿ ಮಾಡ್ತಾರಲ್ಲ ಆ ರವೆನ ಇಲ್ಲಿ 1 ಗ್ಲಾಸ್ ಅಷ್ಟು ನಾನು ತಗೊಂಡಿದ್ದೀನಿ. ಇದೇ ಪ್ರಮಾಣದಲ್ಲಿ ಮಾಡಿದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿರೋ ಕ್ಷೀರ ಬರುತ್ತೆ. ಸೊ 1 ಗ್ಲಾಸ್ ಅಷ್ಟು ತಗೊಂಡಿರೋದು. ಇದನ್ನ ಆ ಉಳಿದಿರೋ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಾಗ ಗೊತ್ತಾಗುತ್ತೆ, ಸ್ವಲ್ಪ ನಿಮ್ಗೆ ಇದ್ರದ್ದು ಅರೋಮ ಬರುತ್ತೆ, ಲೈಟ್ ಬ್ರೌನ್ ಆಗಿ ಬರಬೇಕು. ಇದನ್ನ ನೀಟಾಗಿ ಫ್ರೈ ಮಾಡಿ ಸಪ್ರೇಟ್ ಆಗಿ ಎತ್ತಿಟ್ಕೋಬೇಕು. ಸೊ ಬಾಯ್ಸ್ ಕೂಡ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಸೊ ನಾವು ಅವರಿಗೆ ಅಡಿಗೆ ಮಾಡಲಿಕ್ಕೆ ಆಪ್ಷನ್ ಕೊಟ್ಟಿರೋದಿಲ್ಲ. ಡೈಲಿ ಒಂದೊಂದು ವೆರೈಟಿ ಮಾಡಿದ್ರೆ ಅವರು ಕೂಡ ನಮ್ಮ ಥರನೇ ಅಡಿಗೆ ಮಾಡ್ಬೋದು. ಸೊ ಫಂಕ್ಷನ್ಗಳಲ್ಲೆಲ್ಲ ಬಾಯ್ಸೇ ಅಡಿಗೆ ಮಾಡ್ತಾರಲ್ಲ, ಹಾಗೆ ನನ್ನ ಭಾವ ಎಲ್ಲ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ನಿಜವಾಗ್ಲೂ ತುಂಬಾ ಟೇಸ್ಟ್ ಇರುತ್ತೆ ಚಿಕನ್ ಎಲ್ಲ ಮಾಡಿದ್ರೆ. ಇವಾಗ ಚಿಕ್ಕು ಅಥವಾ ಸಪೋಟ ಅಂತ ನಾವು ಹೇಳ್ತೇವಲ್ಲ, ಅದನ್ನ ಅದರ ಸಿಪ್ಪೆನ ತೆಗ್ದ್ಬಿಟ್ಟು ಈ ಥರ ಒಳಗಡೆ ಇರೋದನ್ನ ನೀಟಾಗಿ ಒಂದು ಪಾತ್ರೆಗೆ ಹಾಕೋಬೇಕು. ಇವರು ಕಷ್ಟ ಪಡ್ತಾ ಇದ್ರು ಇದನ್ನ ರಿಮೂವ್ ಮಾಡ್ಲಿಕ್ಕೆ, ಹಾಗೆ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ಅಂದ್ರೆ ಈಗ ಮಳೆ ಸೀಸನ್ ಅಲ್ಲಿ ಎಲ್ಲ ಫ್ರೂಟ್ಸ್ ಅಲ್ಲಿ ಸಹ ಹುಳ ಇರುತ್ತೆ, ಅದಕ್ಕೋಸ್ಕರ ಅವರು ತುಂಬಾ ಕಷ್ಟಪಟ್ಟು ನೋಡ್ಬಿಟ್ಟು ತಗೊಂಡಿದ್ದು. ಇದು ಇವಾಗ ಚೆನ್ನಾಗಿ ಬರಲ್ಲ, ಕೆಲವೊಂದು ಮಾತ್ರ. ಇಲ್ಲಿ ಸ್ವಲ್ಪ ಬೇಕಾಗತ್ತೆ ಅಷ್ಟೇ, ಒಂದು 4ರಿಂದ 5 ದೊಡ್ಡದಾಗಿದ್ರೆ. ಇದರಲ್ಲಿ ಸ್ವಲ್ಪ ಸಣ್ಣದಿತ್ತು, ಅದಕ್ಕೆ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇವೆ ನಾವು. ಈಗ ನಾವು ಇದನ್ನ ಸ್ವಲ್ಪ ಸ್ಮ್ಯಾಶ್ ತರ ಮಾಡ್ಕೊಂಡಿದ್ದೆ. ನಿಮ್ಗೆ ಬೇಕಂದ್ರೆ ನೀವು ನೀಟಾಗಿ ಸ್ಮ್ಯಾಶ್ ಮಾಡ್ಬೋದು. ನಿಮ್ಗೆ ಅದರಲ್ಲಿ ಸ್ವಲ್ಪ ಅದು ತಿನ್ಬೇಕಂದ್ರೆ ಸಿಗ್ಬೇಕಲ್ಲ, ಅದಕ್ಕೋಸ್ಕರ. ಇವಾಗ ಒಂದು ಪಾತ್ರೆಗೆ ನೀರು ಹಾಕೋಬೇಕು. ಇಲ್ಲಿ ನಾವು 1 ಗ್ಲಾಸ್ ಅಷ್ಟು ರವೆ ತಗೊಂಡಿರೋದು, ಅದಕ್ಕೆ 2 ಗ್ಲಾಸ್ ಅಷ್ಟು ಅದ್ರದ್ದು ಡಬಲ್ ಕ್ವಾಂಟಿಟಿಯಲ್ಲಿ ನೀರು ತಗೋಬೇಕು. ಸೊ 2 ಗ್ಲಾಸ್ ನೀರು ತಗೊಂಡಿದ್ದೇನೆ. ಹಾಗೆ ಅದಕ್ಕೇನೆ ಇಲ್ಲಿ ಕಟ್ ಮಾಡಿರುವ ಚಿಕ್ಕನ್ನ ಆ್ಯಡ್ ಮಾಡ್ಕೊಂಡಿರೋದು. ಸ್ವಲ್ಪ ಏಲಕ್ಕಿ ನಿಮ್ಗೆ ಬೇಕು ಅಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಬೇಡ. ಸೊ ಇದು ಸ್ಕಿಪ್ ಮಾಡ್ಬೋದು. ಹಾಗೆ ಸ್ವಲ್ಪ ಉಪ್ಪು, ಇದು ರುಚಿಗೆ ತಕ್ಕಷ್ಟು ಅಷ್ಟೇ, ಅಂದ್ರೆ ಒಂದು 1/4 ಸ್ಪೂನ್ ಅಷ್ಟು ಆಗುತ್ತೆ, ಸ್ವಲ್ಪ ಹಾಕೋಬೇಕು ಇದಕ್ಕೆ. ಇವಾಗ ಇದನ್ನ ಚೆನ್ನಾಗಿ ಒಂದ್ಸಾರಿ ಕುದಿಸ್ಕೋಬೇಕು. ಹಾಗೆ ನಾನಿವತ್ತು ಮನೆಯಲ್ಲಿ ಕೇಸರಿ ಇತ್ತು, ಅದನ್ನ ಸ್ವಲ್ಪ ನೀರಲ್ಲಿ ಹಾಕೊಂಡ್ಬಿಟ್ಟು ಆ್ಯಡ್ ಮಾಡುವ ಅಂತ. ಆಕ್ಚುಲಿ ಇದನ್ನ ಆ್ಯಡ್ ಮಾಡ್ಬೇಕಾಗಿಲ್ಲ, ನಾನು ಸಿಂಪಲ್ ಆಗಿ ಸುಮ್ಮನೆ ಹೇಗೆ ಬರುತ್ತೆ ಅಂತ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೇನೆ. ಇದನ್ನ ಸಪ್ರೇಟ್ ಆಗಿ ನೀರಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೇನೆ, ಇದನ್ನ ಲಾಸ್ಟಿಗೆ ಹಾಕೊಳ್ಳೋದು. ಹಾಗೆ ಇದನ್ನ ಚೆನ್ನಾಗಿ ಕುದಿ ಆದ್ಮೇಲೆ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ. ನಾವು ಎತ್ತಿಟ್ಕೊಂಡಿರುವ ರವೆ ಇದೆಯಲ್ಲ ಫ್ರೈ ಮಾಡಿ, ಇದನ್ನ ಈ ಟೈಮಲ್ಲಿ ಕುದಿ ಬಂದ ಮೇಲೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರ್ಬೇಕು. ರವೆ ಹಾಕಿದ್ಮೇಲೆ ಒಂದು ಮೀಡಿಯಂ ಫ್ಲೇಮಲ್ಲಿ ಇದನ್ನ ಮಿಕ್ಸ್ ಮಾಡ್ತಾ ಬರ್ಬೇಕು. ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ರವೆ ಬೇಗ ಬೇಯುತ್ತೆ, ಅಂದರೆ ಅದಕ್ಕೆ ಒಂದು ಮೀಡಿಯಂ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದೊಂದು ಸ್ವಲ್ಪ ಅಂಟಿನ ಥರ ಬರುತ್ತೆ, ಸ್ವಲ್ಪ ಡ್ರೈ ಆಗಿ ಅಂಟಿನ ಥರ ಆಗಬೇಕು, ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಆದಮೇಲೆ ನೀವು ಅಲ್ಲಿ ಒಂದು 100 ml ಅಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಯಾವುದೇ ಎಕ್ಸ್ಟ್ರಾ ನೀವು ನೀರು ಹಾಕಬೇಕಾಗಿಲ್ಲ. ತುಪ್ಪ ಹಾಕಿದ್ಮೇಲೆ ತುಪ್ಪನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರವೆಯ ಜೊತೆ. ಇವಾಗ ರವೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇಲ್ಲಿ ನಾನು 1 ಗ್ಲಾಸ್ ರವೆ ತಗೊಂಡಿರೋದಲ್ವಾ, ಇವಾಗ 1 ಗ್ಲಾಸ್ ಸಕ್ಕರೆ ತಗೊಂಡಿರೋದು. ಇದಕ್ಕೆ ಟೋಟಲ್ ಆಗಿ 1 ಗ್ಲಾಸ್ ರವೆ, 1 ಗ್ಲಾಸ್ ಸಕ್ಕರೆ, 2 ಗ್ಲಾಸ್ ನೀರು, ಒಂದು 100 ml ಅಷ್ಟು ತುಪ್ಪ ಬೇಕಾಗತ್ತೆ. ಸೊ ನೀವು ಫ್ರೈ ಮಾಡಿರುತ್ತಿರಲ್ಲ ಗೋಡಂಬಿ ಮತ್ತೆ ದ್ರಾಕ್ಷಿ, ಅದೇ ತುಪ್ಪದಲ್ಲಿ ಇದನ್ನ ಫ್ರೈ ಮಾಡ್ಕೊಂಡಿರೋದು ರವೆನ. ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಸಕ್ಕರೆ ಏನು ಆ್ಯಡ್ ಮಾಡಿರ್ತೇವಲ್ಲ, ಅದು ಸ್ವಲ್ಪ ಬಿಸಿ ಆದಾಗ ಸಕ್ಕರೆ ಪಾಕ ಆಗತ್ತೆ ಮತ್ತೆ ಇದರಲ್ಲಿ.
ಸೊ ಅದೆಲ್ಲ ಡ್ರೈ ಆಗೋ ತನಕ ನಾವು ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ಇವಾಗ ಎಲ್ಲ ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿದ್ದೀವಲ್ಲ, ಇವಾಗ ಡ್ರೈ ಗ್ರೇಪ್ಸ್ ಮತ್ತೆ ನಾವು ಗೋಡಂಬಿ ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದು ಮಾತ್ರ ಬಾಕಿ ಇದೆ. ಸೊ ಇಲ್ಲಿ ನಾನಿವತ್ತು ಸ್ವಲ್ಪ ಕೇಸರಿ ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ಹೀಗೆ ಬರುತ್ತೆ ಅಂತ ಫಸ್ಟ್ ಟೈಮ್ ಆ್ಯಡ್ ಮಾಡ್ತಿರೋದು. ಸೊ ಇವಾಗ ನೋಡಿ ಸಕ್ಕರೆ ಹಾಕಿದ್ಮೇಲೆ ಈ ಥರ ಆಯಿತು. ಇದನ್ನು ಈಗ ಡ್ರೈ ಆಗುವ ತನಕ ಫ್ರೈ ಮಾಡ್ತಾನೆ ಇರಬೇಕು. ಇಷ್ಟೊತ್ತಿಗೆ ನನ್ನ ಮಗಳು ಕೂಡ ನಿದ್ದೆ ಮಾಡಿ ಎದ್ಲು. ಇಷ್ಟೊತ್ತು ಅವಳು ಮಲಗಿದ್ಲು ಅಂತ ನಾವು ಇದನ್ನ ರೆಡಿ ಮಾಡಲಿಕ್ಕೆ ಬಂದಿರೋದು, ಇಲ್ಲಾಂದ್ರೆ ಅವಳು ಬಿಡಲ್ಲ. ಎಲ್ಲ ಎಳ್ದಾಕ್ತಾಳೆ, ಅಥವಾ ಅವಳನ್ನ ಎತ್ಕೋಬೇಕು, ಅಥವಾ ಅವಳೇನಾದರೂ ಮಾಡ್ತಿರ್ತಾಳೆ. ಅದಕ್ಕೆ ಅವಳನ್ನ ಮಲಗಿದ ಮೇಲೆ ಇದನ್ನ ರೆಡಿ ಮಾಡುವ ಅಂತ. ಮಧ್ಯಾಹ್ನ ಆಗಿದೆ ಇದನ್ನ ರೆಡಿ ಮಾಡಬೇಕಂದ್ರೆ. ಸೊ ಇದನ್ನ ರೆಡಿ ಮಾಡ್ತಾ ಇದ್ದೇವೆ. ಅವಳು ಎದ್ಲು ಅಂತ ನಾನೇ ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೇನೆ. ಅವಳಿಗೆ ಈಗ ಗೊತ್ತಾಯ್ತು ಏನೋ ಮಾಡ್ತಾ ಇದ್ದಾರೆ ಸ್ವೀಟ್ ಅಂತ ಹೇಳಿ. ಏನೋ ತಿನ್ಲಿಕ್ಕೆ ರೆಡಿ ಆಗುತ್ತೆ ಅಂತ ಗೊತ್ತಾಗ್ತಿದೆ ಅಲ್ಲ, ಅದಕ್ಕೋಸ್ಕರ ತುಪ್ಪದ ಸ್ಮೆಲ್ಲಿಗೆ ಡ್ರೈ ಗ್ರೇಪ್ಸ್ ಇದೆಯಲ್ಲ ಅದನ್ನ ಕೇಳ್ತಾ ಇದ್ಲು. ಹಾಗೆ ಅದನ್ನ ಅವಳಿಗೆ ತಿನ್ಲಿಕ್ಕೆ ಕೊಟ್ವಿ. ಇನ್ನು ಇದನ್ನೆಲ್ಲ ಖಾಲಿ ಮಾಡುವ ಮುಂಚೆ ಇದಕ್ಕೆ ಹಾಕೋಬೇಕು ಅಂತ ಹೇಳಿ, ಇಲ್ಲಾಂದ್ರೆ ಅವಳು ಅದನ್ನ ಬಿಡಲ್ಲ. ನೋಡಿದ್ಮೇಲೆ ಎಲ್ಲ ಒನ್ ಬೈ ಒನ್ ಬೇಗ ಬೇಗನೆ ಬಾಯಿಗೆ ಹಾಕೊಳ್ತಾಳೆ. ನಾನು ಕೇಸರಿನ ಸ್ವಲ್ಪ ನೀರಲ್ಲಿ ಹಾಕಿಟ್ಟಿದ್ದೆಲ್ಲ ಅದನ್ನ ಈ ಟೈಮಲ್ಲಿ ನಾನು ಲಾಸ್ಟಿಗೆ ಆ್ಯಡ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿದ್ದೆ. ಇವಾಗ ಅದನ್ನ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಗೋಡಂಬಿ ಮತ್ತೆ ದ್ರಾಕ್ಷಿ ಇತ್ತಲ್ಲ ಅದನ್ನ ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿದ್ದಾರೆ ಆಯ್ತಾ. ಇದು ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ, ಜಸ್ಟ್ ಆ್ಯಡ್ ಮಾಡಿದ್ರೆ ಆಯ್ತು. ಇದನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಕೇಸರಿ ಬಾತ್ ರೆಡಿ ಆಗುತ್ತೆ. ಸಪೋಟ ಅಥವಾ ಚಿಕ್ಕು ಅಂತ ಹೇಳ್ತೀವಲ್ಲ ಅದ್ರದ್ದು ಕೇಸರಿ ಬಾತ್ ರೆಡಿ ಆಗುತ್ತೆ. ಸೊ ಸಿಂಪಲ್ ಆಗಿ ಮಾಡ್ಕೋಬಹುದು, ಮತ್ತೆ ಕ್ವಿಕ್ ಆಗಿ ಕೂಡ ಆಗುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಮನೆಯಲ್ಲಿರುವಂಥದ್ದೇ, ಎಕ್ಸ್ಟ್ರಾ ನೀವು ಏನು ಆ್ಯಡ್ ಮಾಡಲಿಕ್ಕಿಲ್ಲ. ಇವಾಗ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಇದನ್ನ ಸ್ಪ್ರೆಡ್ ಮಾಡ್ಕೋಬೇಕು. ಇದನ್ನ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಾವು ರೆಡಿ ಮಾಡಿದ ಕೇಸರಿ ಬಾತನ್ನು ಇದಕ್ಕೆ ಹಾಕಿ ಇವಾಗ ಕೇಸರಿ ಬಾತನ್ನು ಸ್ಪ್ರೆಡ್ ಮಾಡಿ. ಸೊ ನಿಮಗೆ ಡೈರೆಕ್ಟ್ ಹೀಗೆ ಕೂಡ ತಿನ್ಬೋದು ಬಿಸಿಯಾಗಿ ಸ್ವಲ್ಪ, ಅಥವಾ ಇದನ್ನ ಪೀಸಸ್ ಮಾಡಿ ಕೂಡ ತಿನ್ಬೋದು, ಅಥವಾ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು. ನಾವು ಇದನ್ನ ಹೊರಗಡೆ ಇಟ್ಟರೆ ಒಂದು 3 to 4 days ಏನು ಆಗಲ್ಲ. ಲಾಸ್ಟ್ ಟೈಮ್ ನಾವು ಇಟ್ಟಿದ್ವಿ, ಅಂದ್ರೆ ಅದಕ್ಕಿಂತ ಜಾಸ್ತಿ ಬರಲ್ಲ. ಇಲ್ಲಿ ಸ್ವಲ್ಪ ಮಾಡಿರೋದು 1 ಗ್ಲಾಸ್ ಇದು ಮಾಡಿರೋದಲ್ವ, ಅದಕ್ಕೋಸ್ಕರ ಹೊರಗಡೆ ಇಟ್ಟರೆ ನಿಮಗೆ ಒಂದು 4 days ಎಲ್ಲ ತಿನ್ಬೋದು. ಫ್ರಿಜ್ಜಲ್ಲಿ ಇಟ್ಟು ಕೂಡ ತಿನ್ಬೋದು. ಸೊ ಇದನ್ನ ತಟ್ಟೆಗೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದು ನೀಟಾಗಿ. ಸ್ಪ್ರೆಡ್ ಆದಮೇಲೆ ಇದನ್ನ ಡ್ರೈ ಆಗಲಿಕ್ಕೆ ಬಿಡಬೇಕು, ಅಂದರೆ ಇದು ತಣ್ಣಗಾಗಬೇಕಲ್ಲ. ಒಂದು 1 hour ಆದಮೇಲೆ ಇದನ್ನ ಪೀಸಸ್ ಮಾಡಿಕೊಂಡ್ರೆ ಆಯಿತು ಈ ಥರ. ಇವಾಗ ಕೇಸರಿ ಬಾತ್ ರೆಡಿ ಆಗಿದೆ. ನಿಮಗೆ ಬೇಕಾದ ಫ್ಲೇವರಲ್ಲಿ ಕೂಡ ನೀವು ಮಾಡ್ಕೋಬೋದು.